ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂತ್ಯವಾಗಿದೆ. ಕಾರ್ಯಕ್ರಮದ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಬಂದಿದ್ದಾರೆ. ಆದ್ರೆ ಈಗ ಗಿಲ್ಲಿ ಮತ್ತು ಕಾವ್ಯ ಮದುವೆ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ಮನೆಯೊಳಗೆ ಇದ್ದಾಗಿನಿಂದಲೂ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವಿನ ಸ್ನೇಹದ ಬಗ್ಗೆ ಹಲವು ಚರ್ಚೆಗಳು ನಡೆದಿವೆ. ಇದೀಗ ಮನೆಯಿಂದ ಹೊರಬಂದ ನಂತರ ಗಿಲ್ಲಿ ಮತ್ತು ಕಾವ್ಯ ಮದುವೆ ಬಗ್ಗೆ ಮಾತು ಜೋರಾಗಿದೆ. ಗಿಲ್ಲಿ ಅಭಿಮಾನಿಗಳು ಬಿಗ್ ಬಾಸ್ ಮನೆ ಹೊರಗೆ ಗಿಲ್ಲಿಗೂ ಕಾವ್ಯಗೂ ಮದುವೆ ಮಾಡಿಸ್ತೀರಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಇತ್ತ ಗಿಲ್ಲಿ ಈ ಬಗ್ಗೆ ಮೌನ ಮುರಿದಿದ್ದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಆರಂಭದಿಂದಲೂ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವೆ ಉತ್ತಮ ಸ್ನೇಹ ಇದೆ. ಇಬ್ಬರು ಸ್ಪರ್ಧಿಗಳು ಮನೆಯೊಳಗೆ ಬಂದಾಗಿನಿಂದಲೂ ಒಬ್ಬರೊಂದಿಗೆ ಒಬ್ಬರು ಚೆನ್ನಾಗಿ ಬೆರೆತಿದ್ರು. ಆದ್ರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳು ಇದ್ರೂ ಸಹ ಅವರ ಸ್ನೇಹ ಮುರಿದಿರ್ಲಿಲ್ಲ. ಕಾವು ಕಾವು ಎಂದೇ ಗಿಲ್ಲಿ ರೇಗಿಸ್ತಿದ್ದು ಇವರಿಬ್ಬರ ಈ ಜೋಡಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಈ ಮಧ್ಯೆ ಗಿಲ್ಲಿ ಮತ್ತು ರಕ್ಷಿತಾ ನಡುವೆ ಲವ್ ಟ್ರ್ಯಾಕ್ ಶುರುವಾಗಿದ್ರೂ ಸಹ ಗಿಲ್ಲಿ ಮಾತ್ರ ತಮ್ಮ ಒಲವನ್ನ ಕಾವ್ಯ ಕಡೆಗೆ ಹೆಚ್ಚಾಗಿ ತೋರ್ತಾ ಇದ್ರು. ಯಾವುದೇ ಸಂದರ್ಭದಲ್ಲೂ ಗಿಲ್ಲಿ ಕಾವ್ಯಳನ್ನ ಬಿಟ್ಟು ಕೊಡದೆ ಇದ್ದುದು ಅಭಿಮಾನಿಗಳಲ್ಲಿ ಇಬ್ಬರ ಮೇಲೂ ಪ್ರೀತಿ ಹೆಚ್ಚಾಗಿತ್ತು. ಅನೇಕ ಬಾರಿ ನಮ್ಮ ಮನೆ ಸೊಸೆ ಕಾವ್ಯ ಆಗ್ಬೇಕು ಅಂತೆಲ್ಲ ಗಿಲ್ಲಿ ಹೇಳ್ತಿದ್ರು. ಕಾವ್ಯ ಮಾತ್ರ ಎಲ್ಲೂ ಗಿಲ್ಲಿ ಬಗೆಗಿನ ಒಲವನ್ನ ತೋರಿರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ಗೆದ್ದ ಗಿಲ್ಲಿ ಈಗ ಕಾವ್ಯ ಜೊತೆಗಿನ ಮದುವೆಯ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಕಾವ್ಯ ಹಾಗೂ ಗಿಲ್ಲಿ ಮದುವೆ ಮಾಡಿಸ್ತೀನಿ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಹೇಳ್ತಾ ಇದ್ದು, ಈ ಬಗ್ಗೆ ಮಾತನಾಡಿದ ಗಿಲ್ಲಿ ನಟ, ಇದನ್ನ ಹೇಗ್ ಹೇಳೋದು ಅಂತ ತಿಳಿತಿಲ್ಲ. ಕಂಕಣ ಬಲ ಕೂಡಿ ಬರ್ಬೇಕು ಅಷ್ಟೇ. ಕಾವ್ಯ ಶೈವ ಅವರು ನನ್ನ ಸ್ನೇಹಿತರಾಗಿ ಇರ್ತಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಆದ್ರೆ ಗಿಲ್ಲಿ ಅಭಿಮಾನಿಗಳು ಮಾತ್ರ ಕಾವ್ಯ ಜೊತೆ ಮದುವೆ ಮಾಡುವ ಮಹದಾಸೆಯನ್ನ ಹೊಂದಿದ್ದು, ಕಾವ್ಯ ಮಳವಳ್ಳಿಯ ಸೊಸೆ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.